ಇವತ್ತು ಹೆಚ್ಚು ಹೆಚ್ಚು ಸಬ್ಸಿಡಿಗಳನ್ನು ಕೊಟ್ಟು ಜನರನ್ನ ಅವಲಂಬಿಸಾಗಿರುವಂಥದ್ದು ಕೂಡ ಕನಸುಗಳಿಲ್ಲದಂಥ ದಾರಿಗಳಲ್ಲಿ ಅವರನ್ನ ಪ್ರಚೋದಿಸುವಂತಾಗುವ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇರುವಂಥದ್ದು ಒಂದು ಮರುಚಿಂತನೆಗೆ ಒಳಗಾಗಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯ ಸಭಾಧ್ಯಕ್ಷರೇ ಕೃಷ್ಣ ಬೈರೇಗೌಡ ಒಂದು ನಿಮಿಷ. ಇವರು ಸಬ್ಸಿಡಿ ಬಗ್ಗೆ ಗ್ಯಾರಂಟಿ ಬಗ್ಗೆ ತುಂಬ ವಿವರವಾಗಿ ಹೇಳ್ತಾ ಇದ್ದಾರೆ. ಇವತ್ತು ನಾನು ನ್ಯೂಸ್ ಪೇಪರಲ್ಲಿ ಓದಿದೆ, ಹಿಮಾಚಲ್ ಪ್ರದೇಶದಲ್ಲಿ ಈ ಗ್ಯಾರಂಟಿಗಳ ಭಾರ ಸಬ್ಸಿಡಿಗಳ ಭಾರದಿಂದ ಬ್ಯೂರೋಕ್ರಸಿಗೆ 40% ಸಂಬಳ ಕಟ್ ಮಾಡಿ, ಮಿನಿಸ್ಟರ್ಸ್ಗೆ 30% ಸಂಬಳ ಕಟ್ ಮಾಡಿ, ಶಾಸಕರಿಗೆ 20% ಕಡಿಮೆ ಕಟ್ ಮಾಡಿ, ಅದು ಏನು 6 ತಿಂಗಳು ಒಂಥರ ಸಂಬಳ ಕೊಡುವಂಥ ಸ್ಥಿತಿಗೆ ಇವತ್ತು ಹಿಮಾಚಲ್ ಪ್ರದೇಶ ಬಂದಿದೆ. ಇದು ಗ್ಯಾರಂಟಿ ಬಗ್ಗೆ ಮಾತಾಡ್ತಿಲ್ಲ. ಸೊ ಅದಕ್ಕೋಸ್ಕರ ಓವರ್ ಆಲ್ ಇದರ ಬರ್ಡನ್ ಏನಾಗ್ಬೋದು, ಎಲ್ಲಿ ರೀಚ್ ಆಗ್ಬೋದು ಅನ್ನೋದು ಕೂಡ ನೀವು ಪ್ಯಾರಲಲ್ ಆಗಿ ಒಂದು ಎಸ್ಟಿಮೇಟೋ ಅನಾಲಿಸಿಸ್ ಒಂದು ಸರ್ವೆ ಮಾಡಿಸಿದ್ರೆ ಒಳ್ಳೆಯದು. 1 ಲಕ್ಷದ ಅಧ್ಯಕ್ಷರ ವಿಚಾರ ಮಾಡೋಣ. ಬಟ್ ಈಗ ನಾನು ಜಸ್ಟ್ ಈಗ ಅಧಿವೇಶನ ಆರಂಭ ಆದ್ಮೇಲೆ ಇವತ್ತೊಂದು GST ಅಧಿಕಾರಿಗಳ ಜೊತೆಗೆ ಇಷ್ಟೊತ್ತು ಕೂತಿದ್ದೆ. ಅಲ್ಲಿ ಕೆಲವು ವಿಷಯ GST ವಿಷಯ ಮಾತಾಡ್ಲಿಕ್ಕೆ. GSTಯಲ್ಲಿ ಒಂದು ಕಲೆಕ್ಷನ್ಸ್ ಅಂತ ಕರಿತೇವೆ, ರಾಜ್ಯದಲ್ಲಿ ಒಟ್ಟು ಸಂಗ್ರಹಣೆ ಎಷ್ಟಾಗಿದೆ ಅಂತ. ಬಟ್ ಸಂಗ್ರಹಣೆ ಆಗಿದ್ದೆಲ್ಲ ನಮಗೆ ಉಳ್ಕೊಳ್ಳೋದಿಲ್ಲ. ಯಾಕೆ ಅಂದರೆ GSTಯಲ್ಲಿ ನಾವು ಸಂಗ್ರಹಣೆ ಮಾಡಿದರೂ ಕೂಡ ಆ ಸೇವೆ ಅಥವಾ ಪದಾರ್ಥ, ಗೂಡ್ಸ್ ಆರ್ ಸರ್ವಿಸ್, ಅದು ಬೇರೆ ರಾಜ್ಯದಲ್ಲಿ ಬಳಕೆ ಆದರೆ ನಾವು ಸಂಗ್ರಹಣೆ ಮಾಡಿದ್ದನ್ನ ಅವ್ರಿಗೆ ತೆರಿಗೆನ ಅವ್ರಿಗೆ ಕೊಡಬೇಕಾಗತ್ತೆ. ಇದನ್ನ ಸೆಟಲ್ಮೆಂಟ್ ಅಂತ ಕರಿತೇವೆ. IGST ಮುಖಾಂತರ ಸೆಟಲ್ಮೆಂಟ್ ಮಾಡ್ಕೋತೇವೆ. ಆದರೆ ಈ ಸೆಟಲ್ಮೆಂಟ್ಗಿಂತ ಮೊದಲು ಕಲೆಕ್ಷನ್ ಅಂದ್ರೆ ನಮ್ಮ ಎಕಾನಮಿಯ ರಿಫ್ಲೆಕ್ಷನ್ ಕಲೆಕ್ಷನ್ ಅಲ್ಲಿ ಕಾಣುತ್ತೆ. ಎಕನಾಮಿಕ್ ಆಕ್ಟಿವಿಟಿಯ ಪ್ರತಿಬಿಂಬ ವಸೂಲಾತಿಯಲ್ಲಿ ಕಾಣುತ್ತೆ. ಸೊ ದೇಶದಲ್ಲಿ ಅತಿ ಹೆಚ್ಚು ಗ್ರೋತ್ ರೇಟು ಕರ್ನಾಟಕದಲ್ಲಿ ಇದೆ, 11%. ಮಹಾರಾಷ್ಟ್ರಗಿಂತ ಜಾಸ್ತಿ, ಗುಜರಾತ್ಗಿಂತ ಜಾಸ್ತಿ. GST ಕಲೆಕ್ಷನ್ ಅಲ್ಲಿ ಹೈಯೆಸ್ಟ್ ಗ್ರೋತ್ ರೇಟು ಕರ್ನಾಟಕದಲ್ಲಿ ಇದೆ, 11% ಹೈಯೆಸ್ಟ್ ಗ್ರೋತ್ ರೇಟ್. ಒಂದು ತಮ್ಮ ಮಾಹಿತಿಗೆ. ಎರಡನೇದು ಕೂಡ ತಮ್ಗೆ ಹೇಳುವಂತಹದ್ದು, ಪರ್ ಕ್ಯಾಪಿಟಾ ಇನ್ಕಮ್ ದೇಶದಲ್ಲಿ ತಲೆ ಆದಾಯ ತಗೊಂಡ್ರೆ ತಲೆ ಆದಾಯದಲ್ಲಿ ಕರ್ನಾಟಕ ಇವತ್ತು ನಂಬರ್ 1 ಸ್ಥಾನದಲ್ಲಿ ಇದೆ ದೇಶದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ. ಎಲ್ಲರಿಗೂ ಆದಾಯ ಬರ್ತಾ ಇದೆ ಅಂತ ಹೇಳೋದಿಲ್ಲ, ಬಟ್ ಆವರೇಜ್ ನೋಡಿದಾಗ ಪ್ರಪಂಚದಲ್ಲೇ ಈ ಪರ್ ಕ್ಯಾಪಿಟಾ ಇನ್ಕಮ್ಮು ಆರ್ಥಿಕ ಪ್ರಗತಿ, ಆರ್ಥಿಕ ಸ್ಥಿತಿಗತಿಯ ಒಂದು ಪ್ರತಿಬಿಂಬ. ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ಇನ್ ದಿ ಆಬ್ಸೆನ್ಸ್ ಆಫ್ ಎ ಪರ್ಫೆಕ್ಟ್ ಈಕ್ವೇಶನ್ ಆರ್ ಎ ರಿಫ್ಲೆಕ್ಷನ್, ವಿ ಆಲ್ ಯೂಸ್ ಪರ್ ಕ್ಯಾಪಿಟಾ ಇನ್ಕಮ್. ಸೊ ಎರಡು ಉದಾಹರಣೆ. ಒಂದು GST ಬೆಳವಣಿಗೆ ದರ ನೋಡಿದಾಗ ಕರ್ನಾಟಕ ಕಲೆಕ್ಷನ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಎರಡನೇದು ಪರ್ ಕ್ಯಾಪಿಟಾ ಇನ್ಕಮ್ ನೋಡಿದಾಗ್ಲೂ ಇದೆ. ಆದ್ರೆ ತಾವು ಹೇಳ್ತಾ ಇದ್ದೀರಾ ಭವಿಷ್ಯದಲ್ಲಿ ಇದರ ಏನಾಗ್ಬಹುದು ಅನ್ನೋದನ್ನ ವಿಚಾರ ಮಾಡಿ ಅಂತ. ಖಂಡಿತ ಇದ್ರ ಬಗ್ಗೆ ಇದೆ. ಬಟ್ ಕರ್ನಾಟಕ ಎಕಾನಮಿ ಚೆನ್ನಾಗಿ ನಡೀತಾ ಇದೆ. ಅಂಡ್ ನಾವು ಈಗ ಈ ರೇಟ್ಗಳನ್ನೆಲ್ಲ ಕೇಂದ್ರ ಸರ್ಕಾರ GSTಯಲ್ಲಿ ಬದಲಾವಣೆ ಮಾಡಿದ ಮೇಲೆ ಎಲ್ಲ ರಾಜ್ಯಗಳಲ್ಲೂ ಆದಾಯ ಕುಸಿತ ಆಯಿತು, ನಮ್ಮಲ್ಲೂ ಕುಸಿತ ಆಯಿತು. ಆದರೆ ಅದರಲ್ಲೂ ಕೂಡ ಕರ್ನಾಟಕ ಪರ್ಫಾರ್ಮ್ಡ್ ಬೆಟರ್ ದೆನ್ ಅದರ್ ಸ್ಟೇಟ್ಸ್ ಡಿಸ್ಪೈಟ್ ಎ ಶಾಕ್. ಸೊ ಇವೆಲ್ಲ ಕೆಲವು ಅನೆಕ್ಡೋಟಲ್ ಉದಾಹರಣೆಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ದೀಸ್ ಆರ್ ಆಲ್ ರಿಫ್ಲೆಕ್ಷನ್ಸ್ ಆಫ್ ದಿ ಸ್ಟ್ರೆಂತ್ ಆಫ್ ಕರ್ನಾಟಕ ಎಕಾನಮಿ. ಸೊ ನಮ್ಮದು ಎಕಾನಮಿ ಬೇರೆ ರಾಜ್ಯಗಳಿಗಿಂತ ಚೆನ್ನಾಗಿದೆ ಅನ್ನೋದಕ್ಕೆ. ಬಟ್ ನಾವು ಮಿಡ್ ಟರ್ಮ್ ಫಿಸ್ಕಲ್ ಫೋರ್ಕಾಸ್ಟಿಂಗು ಮಾಡಿದ್ದೇವೆ. ನಿಮಗೂ ಗೊತ್ತು, ಕಾನೂನು ಪ್ರಕಾರ ಕಡ್ಡಾಯವಾಗಿ ನಾವು ಮಿಡ್ ಟರ್ಮ್ ಫಿಸ್ಕಲ್ ಸ್ಟ್ರೆಂತ್ ಅನ್ನು ಅಸೆಸ್ ಮಾಡಬೇಕು, ಲಾಂಗ್ ಟರ್ಮ್ ಫಿಸ್ಕಲ್ ಸ್ಟ್ರೆಂತ್ ಅಸೆಸ್ ಮಾಡಬೇಕು. ಅದೆಲ್ಲವರ ಕಡೆಗೂ ಕೂಡ ವಿ ಆರ್ ಮೈಂಡ್ಫುಲ್ ಆಫ್ ದ challenges in the future, but we are maintaining the balance also, fiscal balance and fiscal health of Karnataka also, Adhyaksha.